ಹಾಯ್ ಫ್ರೆಂಡ್ಸ್, ಮತ್ತೆ ನಮ್ಮ ಚಾನಲಲ್ಲಿ ಇನ್ನೊಂದು ಬೋಯ M1 ಮೈಕ್ ಆದರೆ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಫಸ್ಟ್ ಆದರೆ ನಾನು ಅನ್ಬಾಕ್ಸಿಂಗ್ ಮಾಡಿರಲಿಲ್ಲ, ಸೊ ಈಗ ಅನ್ಬಾಕ್ಸ್ ಮಾಡೋಣ ಬರ್ರಿ. ಅಮೆಝಾನಿಂದ ಆದರೆ ಪ್ಯಾಕ್ ಸ್ವಲ್ಪ ಡ್ಯಾಮೇಜ್ ಆಗಿರೋ ರೇಂಜಿಗೆ ಕಾಣ್ತಿದೆ ನನಗಾದರೆ. ಓಹೋ, ಬಾಕ್ಸ್ ಆದರೆ ಆಲ್ಮೋಸ್ಟ್ ಸ್ವಲ್ಪ ಡ್ಯಾಮೇಜ್ ಆಗಿರೋ ರೇಂಜ್ಗೆ ಕಾಣ್ತಿದೆ. ನೋಡ್ಬೋದು ನೀವು, ಬಾಕ್ಸಲ್ಲೊಂದು ಬಿಲ್ಲು ಪ್ಲಸ್ ಬೋಯ M1 ಮೈಕ್. ಈ ಮೈಕ್ನಾದರೆ ತೆಗೆದು ತೋರಿಸಿ ನಿಮಗೆ. ನಾನು ಆಲ್ರೆಡಿ ಯೂಸ್ ಮಾಡ್ತಿರೋದು ಬೋಯ M1ಇಂದನೇ ಈಗ ಆಡಿಯೋ ರೆಕಾರ್ಡ್ ಆಗ್ತಿರೋದು ಸೇಮ್ ಮೈಕ್. ಯಾಕಂದ್ರೆ ನಂಗೆ ಆಡಿಯೋ ಕ್ವಾಲಿಟಿ ತುಂಬ ಇಷ್ಟ ಆಯ್ತು, ಅದಕ್ಕೆ ಮತ್ತೊಂದು ನನ್ನ ಫ್ರೆಂಡಿಗೆ ಇದೇ ಸಜೆಸ್ಟ್ ಮಾಡಿದೆ. ನೋಡ್ಬೋದು, ಬೋಯ M1 ಮೈಕ್. ನಿಮಗೆ ವಾರಂಟಿ ಇನ್ಫಾರ್ಮೇಷನ್, ಯೂಸರ್ ಮ್ಯಾನ್ಯಲ್ ಆದರೆ ಇಲ್ಲಿದೆ. ಇದನ್ನು ಸೈಡಿಗೆ ಇಟ್ಬಿಡೋಣ. ನಾವು ಮೈಕ್ನಾದರೆ ತೆಗೆದು ತೋರಿಸೋಣ. ಇದು ಫ್ರೆಂಡ್ಸ್ ಮೈಕ್. ನಿಮಗೆ ಮೈಕ್ ಆದರೆ ಈ ಥರ ಬರುತ್ತೆ. ನೀವೇ ಇದಕ್ಕೆ ನಾಯ್ಸ್ ಶೀಲ್ಡ್ ಆದರೆ ನೀವೇ ಇನ್ಸರ್ಟ್ ಮಾಡಬೇಕು. ಇನ್ನು ಪ್ಯಾಕಿಂಗಲ್ಲಿ ಒಂದು ಸಿಲಿಕಾನ್ ಇದಾದರೆ ಕಳಿಸಿದ್ದಾರೆ. ಸಿಲಿಕಾನ್ ಪ್ಲಸ್ ಒಂದು ನಾಯ್ಸ್ ಶೀಲ್ಡ್ ಶೆಲ್. ನೀವು ಫೋನ್ಗೆ ಯೂಸ್ ಮಾಡಬೇಕಾದ್ರೆ ನಿಮಗೇನು ಬೋಯ M1 ಶೆಲ್ ಹಾಕಿಲ್ಲ ಅಂದರೂ ವರ್ಕ್ ಆಗುತ್ತೆ. ಇದು ಶೆಲ್ ಆ್ಯಂಪ್ಲಿಫೈಯರ್ಸ್ ಅಂತವು ಕನೆಕ್ಟ್ ಮಾಡಿದ್ರೆ ಈ ಪಿನ್ ಆದರೆ ಇರುತ್ತೆ. ನಿಮಗೆ ಒಂದು ಕಾಲರ್ ಕ್ಲಿಪ್ ಆದರೆ ಕೊಟ್ಟಿದ್ದಾರೆ. ಎಲ್ಲ ಇನ್ಸರ್ಟ್ ಮಾಡಿ ಇಲ್ಲೇ ತೋರಿಸ್ತೀನಿ ನಿಮಗೆ. ಜಸ್ಟ್ ಈ ಥರ ಇಟ್ಟು ಒಂದು ಪ್ರೆಸ್ ಹೊಡೆದ್ರೆ ಸಾಕು, ಫಿಕ್ಸ್ ಆಗೋಯ್ತು. ನಾಯ್ಸ್ ಶೀಲ್ಡ್ ಈ ಥರ ಇನ್ಸರ್ಟ್ ಮಾಡಬೇಕು ಇದನ್ನು ನೀಟಾಗಿ. ಆಲ್ರೆಡಿ ನಾನು ಯೂಸ್ ಮಾಡ್ತಿದ್ದೀನಲ್ಲ, ನಂಗೆ ಸ್ವಲ್ಪ ಇದು ಈಸಿ ಪ್ರಾಸೆಸ್ಸೇ. ಇಷ್ಟೇ, ನಾಯ್ಸ್ ಶೀಲ್ಡ್ ಇನ್ಸರ್ಟ್ ಆಯಿತು. ಇದು ಶೆಲ್ಲು ನೀವು DSLR ಕನೆಕ್ಟ್ ಮಾಡಿದ್ರೆ ಮಾತ್ರ ಶೆಲ್ ಆದರೆ ಹಾಕ್ರಿ, ಇಲ್ಲಾಂದರೆ ನಾರ್ಮಲ್ ಫೋನ್ಗಾದರೆ ಏನು ಶೆಲ್ ಬೇಕಿಲ್ಲ. ನಾನು ತುಂಬ ದಿನದಿಂದ ಹಂಗೆ ಬಳಸ್ತಿದ್ದೀನಿ. ವೈರ್ ನೋಡಿಕೊಂಡ್ರೆ ನಿಮಗೆ 6 ಮೀಟರ್ ಅರೌಂಡ್ ಇರುತ್ತೆ. ತುಂಬ ಲೆಂತ್ ಆದರೆ ಬರುತ್ತೆ, ನೀವು ಎಲ್ಲಾದರೂ ವಿಡಿಯೋ ರೆಕಾರ್ಡ್ ಮಾಡ್ಕೋಬೋದು. ಇದು ಓವರಾಲ್ ಬೋಯ M1 ಮೈಕ್ ಅನ್ಬಾಕ್ಸಿಂಗ್ ಆದರೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ.